ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮನೇಲಿ ಹೀಗೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಇವರು ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತಾರೆ, ಮನೇಲಿ ಎಲ್ರು ಒಟ್ಟಿಗೆ ಇದ್ರೆ ಸಂತೋಷ, ಎಲ್ರು ಒಟ್ಟಿಗೆ ಊಟ ಮಾಡಿದ್ರೆ ಆನಂದ, ಎಲ್ರು ಒಟ್ಟಿಗೆ ಅಡ್ಗೆ ಮಾಡಿದ್ರೆ ರುಚಿ ಅಂತ. ಪಾಪ ನನ್ನ ತಮ್ಮ ನಾವಿಷ್ಟು ದಿನ ಜಗಳ ಮಾಡ್ಕೊಂಡಿದ್ದಕ್ಕೆ ಅದೆಷ್ಟು ನೊಂದ್ಕೊಂಡೋ ಏನೋ. ಅದಕ್ಕೆ ಅವ್ರು ನೊಂದ್ಕೊಂಡಿರೋದು ಮಾತ್ರ ನಿಮಗ್ ಕಾಣಿಸ್ತಾ ಇದೆಯಾ? ನಾನು ನೊಂದ್ಕೊಂಡಿದ್ದೀನಿ, ನನ್ನ ಬಗ್ಗೆ ಯೋಚನೆ ಇಲ್ವಾ ನಿಮಗೆ? ನಾನೆಲ್ಲ ಹಾಗಂದೆ, ನನಗೆ ನನ್ನ ಕಂಡ್ರೇನೆ ಬೇಸರ. ಇಷ್ಟು ದಿನ ನಿಮ್ಮಿಬ್ಬರ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟಿದ್ದೀನಿ ಅಂತ. ಛೇ, ಅದಕ್ಕೆ ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾನು ತಮಾಷೆ ಮಾಡ್ತಿದ್ದೆ ಅಷ್ಟೇ. ನನಗಂತೂ ತಮಾಷೆ ಯಾವುದು ಸೀರಿಯಸ್ ಯಾವುದು ಅಂತ ಅರ್ಥನೇ ಆಗ್ತಿಲ್ಲ. ಒಂದ್ ಕಡೆ ನನ್ನ ಗಂಡ, ಇನ್ನೊಂದ್ ಕಡೆ ನನ್ನ ತಮ್ಮ. ಇವರಿಬ್ಬರ ಜೊತೆ ಮಾತಾಡಿ ಮಾತಾಡಿ ತಮಾಷೆಗೂ ಸೀರಿಯಸ್ಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ನೋಡು. ಆದರೂ ಇಷ್ಟು ದಿನ ನಾನು ನಿಮ್ಮನ್ನ ತುಂಬ ನೋಯಿಸ್ಬಿಟ್ಟಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಇನ್ನು ಮುಂದೆ ಡಬಲ್ ಟ್ರಿಬಲ್ ಪ್ರೀತಿ ಕೊಡ್ತೀನಿ. ನಾನು ಅಷ್ಟೇ ಶ್ರಾವಣಿ ಅತ್ತಿಗೆ ತುಂಬಾ ಪ್ರೀತಿ ಕೊಡ್ತೀನಿ. ಇದು ನಮ್ಮತ್ತೆ. ಮುದ್ದಿನ ಮೊಮ್ಮಗಳೇ ಶ್ರಾವಣಿ ಅಮ್ಮ ನನಗೂ ಮುದ್ದಿನ ಸೊಸೆನೆ. ಎಂಥದ್ದು ಇಲ್ಲ, ಇವರು ನನ್ನ ಮುದ್ದಿನ ನಾದಿನಿ. ಅಂದ್ರೆ ಎಲ್ರೂ ಒಂದಾಗೋದ್ರ? ಶ್ರೀವಲ್ಲಿ, ನೀನ್ ಯಾವಾಗ ಬಂದೆ? ನೀವೆಲ್ರೂ ನಗ್ನಗ್ತಾ ಮಾತಾಡ್ತಿದ್ರಲ್ಲ, ಅವಾಗ್ಲೇ ಬಂದೆ. ನಾನು ಬಂದಿದ್ದು ನಿಮಗ್ ತೊಂದರೆ ಆಯ್ತು ಅನ್ಸುತ್ತೆ, ನಾನು ಹೊಡ್ತೀನಿ. ಶ್ರೀವಲ್ಲಿ, ಶ್ರೀವಲ್ಲಿ ನಿತ್ಕೋ. ಅತ್ತೆ, ಈ ಶ್ರೀವಲ್ಲಿ ಸಮಸ್ಯೆ ಏನು? ಅಲ್ಲ, ನಾವ್ಯಾರು ಚೆನ್ನಾಗಿರ್ಬಾರ್ದಾ? ನಾವ್ಯಾರು ಮನೇಲಿ ನಗ್ನಗ್ತಾ ಇರ್ಬಾರ್ದಾ? ನೀವೆಲ್ರೂ ನನಗ್ ಪ್ರೀತಿ ಕೊಟ್ರೆ ಇವಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಇವಳ ಮದ್ವೆ ನಿಂತೋಯ್ತು ಅನ್ನೋ ಬೇಜಾರ್ಗಿಂತ ನಾನು ನಮ್ಮ ಯಜಮಾನ್ರ ಜೊತೆ ಚೆನ್ನಾಗಿದ್ದೀನಲ್ಲ, ಆ ಅಸೂಯೆನೇ ಜಾಸ್ತಿ ಇರೋ ಹಾಗಿದೆ. ಮೊದಲು ಅವಳು ಈ ಥರ ಇರಲಿಲ್ಲ, ಈಗೀಗಲೇ ಅವಳು ಈ ಥರ ಅಂತ ಗೊತ್ತಾಗ್ತಿರೋದು. ಚೆನ್ನಾಗಿರ್ಬೇಕು, ಚೆನ್ನಾಗೇ ಇರ್ತಾಳೆ, ಕೋಪ ಬಂದರೆ ಹಿಂಗಾಡ್ತಾಳೆ. ನಾನು ಇವಳು ಒಳ್ಳೆ ಮನ್ಸಿನ ಹುಡುಗಿ ಅಂತಾನೆ ಇವತ್ತಿನವರೆಗೂ ಅಂದ್ಕೊಂಡಿದ್ದೀನಿ. ಹಾಗಂತ ಇವಳು ಹೀಗೆಲ್ಲ ಆಡಿದ್ರೆ ಸಹಿಸ್ಕೋಬಾರ್ದು ಮೇಡಮ್ ಅವರೇ. ನೋಡಿ, ಸಹನೆ ಇರಬೇಕು, ಆದ್ರೆ ಬೇರೆಯವ್ರ ಹತ್ರ ಹೊಡೆಸ್ಕೊಂಡು ಸುಮ್ಮನೆ ಇರುವಷ್ಟು ಸಹನೆ ಇರಬಾರ್ದು, ತಾಳ್ಮೆ ಇರಬಾರ್ದು. ಈಗ ನಮ್ಮ ಸೈನಿಕರನ್ನೇ ನೋಡಿ, ಹೆಂಗೆ ಏಟಿಗೆ ತಿರುಗೇಟು, ಏಟಿಗೆ ಎದುರೇಟು ಕೊಡ್ತಾರೆ ಅಂತವ್ರು ನೋಡಿ ಕಲಿಬೇಕು. ಇವಳು ನೀವ್ ಅನ್ಕೊಂಡಿರುವಷ್ಟು ಮುಗ್ಧೆ ಅಲ್ಲ. ಅವಳು ನನ್ನ ಹತ್ರ ಬಂದ್ಬಿಟ್ಟು ಕಂದಮಮ್ಮಿ ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಜಗಳ ಆಡ್ಬೇಕು, ಅವರಿಬ್ರು ಒಟ್ಟಿಗೆ ಇರಬಾರ್ದು, ದೂರ ಆಗ್ಬೇಕು ಅಂತೆಲ್ಲ ಏನೇನೋ ಪಿತೂರಿ ಹುಡ್ತಿರ್ತಾಳೆ. ಅಂತವಳನ್ನ ನಂಬೋದು ಹೆಂಗೆ ಮೇಡಮ್ ಅವರೇ? ಏನೋ ಹಾಗಂದ್ಲ ಅವಳು. ಪಾಪೆ, ಏನೋ ಸಿಡಿಮಿಡಿ ಅಂತಿರ್ತಾಳೆ, ಆದ್ರೂ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಳು ನನ್ನ ಮಗ ಸೊಸೆನ್ನೇ ದೂರ ಮಾಡಕ್ ನೋಡ್ತಾ ಇದ್ದಾಳ. ನನ್ನ ಮಗ ಸೊಸೆದು ಬ್ರಹ್ಮ ಗಂಟು. ಆ ದೇವ್ರು ಸ್ವರ್ಗದಲ್ಲೇ ನಿಶ್ಚಯ ಮಾಡಿದಾನೆ, ಅಲ್ಲಿಂದ ಗಂಟಾಕಿ ಇಲ್ಲಿಗೆ ಕಳ್ಸಿದಾನೆ. ಇವ್ರನ್ನ ಯಾರಿಂದನೂ ದೂರ ಮಾಡಕ್ಕಾಗಲ್ಲ.